ಉಸ್ತಾದ್ ಭಗತ್ ಸಿಂಗ್ ಇದು ಹರಿಶಂಕರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಪವನ್ ಕಲ್ಯಾಣ್, ಶ್ರೀಲೀಲಾ, ರಾಶಿ ಖನ್ನಾ ಲೀಡ್ ರೋಲ್ಸ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪವನ್ ಕಲ್ಯಾಣ್ ಅವರ ಕೆರಿಯರ್ ಕಮ್ಮಿ ಟೈಮ್ ನಲ್ಲೇ ಬೇಜಾನ್ ಅಪ್ಸ್ ಅಂಡ್ ಡೌನ್ಸ್ ಗಳನ್ನ ನೋಡ್ತಾ ಇದೆ. ದೇ ಕಾಲ್ ಹಿಮ್ ಓಜಿ ಸಿನಿಮಾದ ಮೂಲಕ ಒಂದು ಬ್ಲಾಕ್ ಬಸ್ಟರ್ ಕೊಟ್ರು, ಬಟ್ ಹರಿಹರ ವೀರಮಲ್ಲು ಒಂದು ಡಿಸಾಸ್ಟರ್ ಆಗಿ ಸಾಬೀತಾಯ್ತು. ಈ ಅಪ್ಸ್ ಅಂಡ್ ಡೌನ್ಸ್ ನ ನಡುವೆ ಬಿಡುಗಡೆಗೊಂಡಿರುವಂತಹ ಈ ಸಿನಿಮಾನ ನೋಡಿ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಕಷ್ಟ ಆಯ್ತು, ಏನೆಲ್ಲ ಇಷ್ಟ ಆಯ್ತು, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಅಂಡ್ ನಾವು ಮಾಡುವಂತಹ ರಿವ್ಯೂಗಳು ನಿಮಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿಶಂಕರ್ ಹಾಗೂ ಪವನ್ ಕಲ್ಯಾಣ್ ಅವರ ಕಾಂಬಿನೇಷನ್ ಅಲ್ಲಿ ಗಬ್ಬರ್ ಸಿಂಗ್ ಸಿನಿಮಾವನ್ನ ತಂದಿದ್ರು ಅಂಡ್ ಅದು ಪವನ್ ಕಲ್ಯಾಣ್ ಅವರ ಕೆರಿಯರ್ ನಲ್ಲೇ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ. ಸೊ ಈ ಕಾಂಬಿನೇಷನ್ ಮತ್ತೆ ಒಂದಾಗ್ತಿದೆ ಅಂದಾಗ ಸಹಜವಾಗಿ ಒಂದು ಹೈಪ್ ಕ್ರೇಜ್ ಹುಟ್ಕೋಬೇಕಿತ್ತು. ಬಟ್ ಬಿಟ್ಟಂತಹ ಟ್ರೈಲರ್ ಹಾಡುಗಳು ಯಾವುದೂ ಆ ಲೆವೆಲ್ ನ ಹೈಪ್ ಅನ್ನ ತಗೊಂಡಿರ್ಲಿಲ್ಲ. ಕಥೆಯನ್ನ ಒನ್ಲೈನ್ ನಲ್ಲಿ ಹೇಳೋದಾದ್ರೆ, ಏನೇ ಆದ್ರೂ ಪೊಲಿಟಿಷಿಯನ್ ಆಗಿ ಎಲೆಕ್ಷನ್ ನಲ್ಲಿ ಗೆದ್ದು ಆಳ್ಬೇಕು ಅಂತ ಇರುವಂತಹ ವಿಲನ್, ಧರ್ಮವೇ ಎಲ್ಲ ಅಂತ ಬದುಕನ್ನ ಸಾಗಿಸ್ತಾ ಇರುವಂತಹ ನಮ್ಮ ಹೀರೋ. ಇವರಿಬ್ರು ಒಬ್ಬರ ಲೈಫ್ಗೆ ಒಬ್ರು ಎಂಟ್ರಿ ಕೊಟ್ಟಾಗ ಏನಾಯ್ತು, ಏನೆಲ್ಲ ಅನಾಹುತಗಳಿಗೆ ಆಮಂತ್ರಣ ಕೊಡ್ತು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿನ ಪಾಸಿಟಿವ್ಸ್ ಅಂತ ನಮ್ಗೆ ಅನ್ಸಿದ್ದು ಪವನ್ ಕಲ್ಯಾಣ್ ಅವರ ಪ್ರೆಸೆನ್ಸ್. ಆಕ್ಟಿಂಗ್ ನಲ್ಲಿ ಅಷ್ಟೇನು ಎಫರ್ಟ್ ಹಾಕುವಂತಹ ಅವಶ್ಯಕತೆ ಇರಲಿಲ್ಲ ಅಂಡ್ ಕತೆ ಅದನ್ನ ಡಿಮ್ಯಾಂಡ್ ಕೂಡ ಮಾಡಲಿಲ್ಲ. ಸೊ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದಂತಹ ರೋಲ್ ಅನ್ನ ಆದಷ್ಟು ತಮ್ಮ ಪ್ರೆಸೆನ್ಸ್ ನಿಂದ, ಸ್ವಾಗ್ ಇಂದ ಎಲಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ವಿಚ್ ವಾಸ್ ಇಂಪ್ರೆಸಿವ್. ಇನ್ನು ಬಿಜಿಎಂ ವಾಸ್ ಡೀಸೆಂಟ್ಲಿ ಕ್ಯಾಚಿ ಅಂತ ಹೇಳ್ಬೋದು. ತಮನ್ ಅವರು ಇರುವಂತಹ ಫಾರ್ಮ್ ಗೆ ಯಾವ ಸಿನಿಮಾನ ಬೇಕಾದ್ರೂ ಅವರ ಬಿಜಿಎಂ ನಿಂದಾನೆ ಎಲಿವೇಟ್ ಮಾಡುವಷ್ಟು ಕೆಪಾಸಿಟಿಯನ್ನ ಹೊಂದಿದ್ದಾರೆ ಅಂಡ್ ಇಲ್ಲೂ ಅದು ಸಿನಿಮಾಗೆ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೇಕು. DSP ದೇವಿಶ್ರೀ ಪ್ರಸಾದ್ ಅವರ ಸಾಂಗ್ಸ್ ಕೂಡ ಡೀಸೆಂಟ್ ಆಗಿದ್ವು. ಥಿಯೇಟರ್ ನಲ್ಲಿ ಕೇಳಿದಾಗ ಚೆನ್ನಾಗಿ ವರ್ಕ್ ಆಯ್ತು. ಸ್ಯಾಡ್ಲಿ ನನ್ನ ಬಳಿ ಪಾಸಿಟಿವ್ಸ್ ಅಂತ ಹೊಗಳೋದಕ್ಕೆ ಇದ್ದದ್ದು ಇಷ್ಟು ಮಾತ್ರ. ನಾವು ನೂರಾರು ಸಲ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನೋಡಿ ಬಿಟ್ಟಿರುವಂತಹ ಟ್ರೂಪ್ಸ್ ಗಳನ್ನ, ಟಾಪಿಕ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಹೊಸತನ ಅನ್ನೋದು ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ನಲ್ಲೂ ಕಂಡು ಬರಲ್ಲ. ಇದು ರೀಮೇಕ್ ಸಿನಿಮಾ ಅಲ್ಲ, ಬಟ್ ಅಂದ್ರೂ ಯಾಕೋ ಗೊತ್ತಿಲ್ಲ ಇಲ್ಲಿ ಪ್ರತಿ ಸೀನು ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಅನಿಸ್ಬಿಡುತ್ತೆ. ಸ್ಕ್ರೀನ್ ಪ್ಲೇ ಸುಸ್ತು ಹೊಡ್ಸುತ್ತೆ, ಕತೆ ಸಿಕ್ಕಾಪಟ್ಟೆ ಔಟ್ಡೇಟೆಡ್ ಅನ್ನುವಂತಹ ಫೀಲ್ ಅನ್ನ ಕೊಡುತ್ತೆ. ಸಿನಿಮಾ ಶುರುವಾದಂತಹ 20 ನಿಮಿಷಕ್ಕೆನೆ ನೀವು ಇಲ್ಲಿ ಏನೇನ್ ನಡೀಬಹುದು ಅಂತ ಪ್ರಿಡಿಕ್ಟ್ ಮಾಡಬಹುದು ಅಂಡ್ ಸರ್ಪ್ರೈಸಿಂಗ್ಲಿ ಅದೇ ನಡೆಯುತ್ತೆ. ಇನ್ನು ಇಲ್ಲಿ ಪವನ್ ಅವರನ್ನ ಬಿಟ್ರೆ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಯಾರೊಬ್ರು ಕೂಡ ಇಂಪ್ಯಾಕ್ಟ್ ಅನ್ನ ಬೀರಲ್ಲ. ರಾಶಿ ಖನ್ನಾ ಅವರು ಸಖತ್ ಸ್ಟಿಫ್ ಅಂತ ಅನಿಸ್ತಾರೆ, ಎಲ್ಲದನ್ನು ಕನ್ಫ್ಯೂಷನ್ ನಲ್ಲೇ ಪರ್ಫಾರ್ಮ್ ಮಾಡ್ತಿದಾರೇನೋ ಅಂತ ಅನಿಸ್ಬಿಡುತ್ತೆ. ಇನ್ನು ಶ್ರೀಲೀಲಾ ಅವರ ಭಗವಾನ್ ಕೇಸರಿ ಎಂಬ ಸಿನಿಮಾ 2023ರಲ್ಲಿ ಬಿಡುಗಡೆ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಒಟ್ಟು 9 ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಸ್ಯಾಡ್ಲಿ ಅದರಲ್ಲಿ ಹಿಟ್ ಆದಂತಹ ಸಿನಿಮಾ ಒಂದೂ ಇಲ್ಲ. ಪರಾಶಕ್ತಿಯಲ್ಲಿ ಇಂಪ್ರೆಸಿವ್ ಆಗಿ ನಡೆಸಿದ್ರು, ಬಟ್ ಸಿನಿಮಾ ಎಲ್ಲೋ ಹಿಂದೆ ಉಳ್ಕೊಳ್ತು. ಅವರು ತಮ್ಮ ಮೇಲೆ ಸಖತ್ ರೀವರ್ಕ್ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಅನಿಸ್ತು. ಎಸ್, ಸ್ವಲ್ಪ ಹಾರ್ಶ್ ಅಂತ ಅನಿಸಿದ್ರು ಅದು ನಮ್ಮ ಪರ್ಸನಲ್ ಒಪಿನಿಯನ್. ಕತೆ ಸುಮಾರಾಗಿದ್ರು ಪ್ರೆಸೆಂಟೇಷನ್ ಅಲ್ಲಿ ಗೆದ್ದು ಆಡಿಯನ್ಸ್ ನ ಎಂಟರ್ಟೈನ್ ಮಾಡಿದಂತಹ ಸಿನಿಮಾಗಳು ಸಾಕಷ್ಟು ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿವೆ. ಬಟ್ ಈ ಸಿನಿಮಾ ಅದರಲ್ಲೂ ಏನನ್ನೂ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಲಿಲ್ಲ. ಒಂದು ಹ್ಯೂಜ್ ಸ್ಟಾರ್ ಸಿನಿಮಾನ ಥಿಯೇಟರ್ ನಲ್ಲಿ ನೋಡ್ತಾ ಇದ್ರ, ಬಟ್ ವಿಜುವಲ್ ಚಪ್ಪಾಳೆ ಸದ್ದು ಕೇಳಿದ್ದು ನೆನಪೇ ಇಲ್ಲ ಗುರುವೆ. ಈ ಸಿನಿಮಾದಲ್ಲಿ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇಲ್ಲ, ಸೀನ್ ಟು ಸೀನ್ ಕನೆಕ್ಷನ್ ಫೀಲ್ ಆಗಲ್ಲ, ಯಾವುದನ್ನು ಕ್ಲಿಯರ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಯೋಚನೆ ಮಾಡಿಲ್ಲ. ಒಂದು ಪಾಯಿಂಟ್ ಆದ್ಮೇಲೆ ಕಥೆನ ಇವರೇ ಬರ್ದಿದಾರೋ ಅಥವಾ ಚಾಟ್ GPT ಕೇಳಿ ಏನಾದ್ರು ಬರ್ಸಿದಾರೋ ಅಂತ ಯೋಚನೆ ಮಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಹೋಗ್ಲಿ ಬಿಡಪ್ಪ, ಫ್ಯಾನ್ ಸರ್ವಿಸ್ ಆದ್ರೂ ಚೆನ್ನಾಗಿರುತ್ತೆ, ಅವರ ಫ್ಯಾನ್ಸ್ ಆದ್ರೂ ನೋಡಿ ಖುಷಿ ಪಡ್ತಾರೆ ಅಂತ ಅಂದ್ರೆ ಆ ಡಿಪಾರ್ಟ್ಮೆಂಟ್ ನಲ್ಲೂ ಸಿನಿಮಾ ತಂಡದ ಆಲಸ್ಯ ಎದ್ದು ಕಾಣ್ತಾ ಇತ್ತು. ಥ್ರೂ ಔಟ್ ದ ಫಿಲಂ ಯಾವ ಒಂದು ಎಮೋಷನ್ ನಿಮ್ಮನ್ನ ಹಿಟ್ ಮಾಡಲ್ಲ, ವಿಚ್ ಇಸ್ ವೆರಿ ಫ್ರಸ್ಟ್ರೇಟಿಂಗ್. ಕಡಕ್ ಆಗಿ ಹೇಳೋದಾದ್ರೆ ಇದೊಂದು ಬಿಲೋ ಆವರೇಜ್ ವಾಚ್. ಲವ್ ಮಾಕ್ಟೈಲ್ 3, ದುರಂಧರ್ 2 ಸಿನಿಮಾ ನೋಡಿ ಇದನ್ನ ನೋಡ್ತಾ ಇರೋದ್ರಿಂದ ಇಲ್ಲಿನ ಚಿಕ್ಕ ಫ್ಲಾಸ್ ಕೂಡ ದೊಡ್ಡದಾಗಿ ಕಾಣಿಸ್ತಾ ಇತ್ತು. 2 ಒಳ್ಳೆ ಸಿನಿಮಾಗಳು ರಿಲೀಸ್ ಆಗಿದೆ, ಇದನ್ನ ನೋಡ್ಲೇಬೇಕು ಅಂತ ಏನಿಲ್ಲ. ಇದಾಗಿತ್ತು ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾವನ್ನ ಅಪ್ಪಿತಪ್ಪಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.